ನೆನಪಿಲ್ಲಿ ಸಿನಿಮಾದ ನಾಯಕಿಯಾಗಿದ್ದಂಥ ವರ್ಷ ಮತ್ತು ನವಗ್ರಹ ಸಿನಿಮಾದಲ್ಲಿ ದರ್ಶನ ಜೊತೆ ನಾಯಕಿಯಾದಂಥ ವರ್ಷ ಅವ್ರಿಗೆ ನಿಜಕ್ಕೂ ಆಗಿದ್ದು ಏನು ಅವ್ರು ಇನ್ನಿಲ್ವಾ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ನಟಿ ವರ್ಷ ತುಂಬಾ ಅದ್ಭುತವಾದ ನಟಿ ಅಂತಲೂ ಕೂಡ ಹೇಳ್ಬೋದು. ನೆನಪಿನ ಸಿನಿಮಾ ಹಿಟ್ ಆದಂಥ ಬೆನ್ನಲ್ಲೇ ದರ್ಶನ್ ಅವರ ಸಿನಿಮಾದಲ್ಲಿ ದರ್ಶನ್ ತಂಗಿಯ ಪಾತ್ರದಲ್ಲಿ ವರ್ಷ ಅವರು ಕೂಡ ನವಗ್ರಹ ಸಿನಿಮಾದಲ್ಲಿ ಕೂಡ ಅಭಿನಯಿಸ್ತಾರೆ. ತುಂಬಾ ಅದ್ಭುತವಾಗಿ ಅದು ಕೂಡ ಮೂಡಿ ಬರುತ್ತೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಇದಾದ ನಂತರ ಒಂದು 2-3 ಸಿನಿಮಾಗಳಲ್ಲಿ ಮಾಡ್ತಾರೆ, ಬಿಗ್ ಬಾಸ್ನಲ್ಲಿ ಕೂಡ ಕಾಣಿಸ್ತಾರೆ. ಇದೆಲ್ಲ ಆದ ನಂತರ ಅವರೆಲ್ಲೂ ಕೂಡ ಕಾಣಸಿಗೋದಿಲ್ಲ. ಬರೋಬ್ಬರಿ 15 ವರ್ಷಗಳನ್ನು ಕಣ್ಮರೆ ಆಗ್ತಾರೆ. ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಫಂಕ್ಷನ್ಗಳಲ್ಲಿ ಕಾಣಸಿಕ್ಕೋದೊಂದು ಬಿಟ್ಟರೆ ಮತ್ತೆಲ್ಲೂ ಕೂಡ ಸಿಕ್ಕೋದಿಲ್ಲ. ಇತ್ತೀಚೆಗೆ ಅವರು ಕೂದಲು ಬೇರೆ ಕಟಿಂಗ್ ಎಲ್ಲ ಮಾಡಿಸಿದಂತ ನೋಡಿ ಸಾಕಷ್ಟು ಜನ ಅವ್ರ ಅಭಿಮಾನಿಗಳು ಆಘಾತಗೊಳಗಾದ್ರು. ಹೇಗಿದ್ದಂಥ ವರ್ಷ ಹೀಗೆ ಯಾಕಾದ್ರು ಅಂತೇಳಿ ಸಾಕಷ್ಟು ಜನಗಳಿಗೆ ಅದು ಪ್ರಶ್ನೆಯಾಗಿ ಉಳಿದಿದೆ. ಅವ್ರಿಗೇನು ಆರೋಗ್ಯದ ವ್ಯತ್ಯಾಸ ಆಗಿದೆಯಾ ಅಂತಲೂ ಕೂಡ ಮತ್ತಷ್ಟು ಜನ ಕೂಡ ಮಾತಾಡಿಕೊಂಡಿದ್ದು ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ವರ್ಷ ಅವರು ಇನ್ನಿಲ್ಲವಾದರು ಅಂತಲೂ ಕೂಡ ಹೇಳ್ಬೋದು. ಹೌದು, ಅದ್ಭುತವಾದ ನಟಿಯಾಗಿದ್ದಂಥ ವರ್ಷ ಅವರು ಸಿನಿಮಾ ರಂಗದಿಂದ ಕಂಪ್ಲೀಟಾಗಿ ಇಂದು ನೆನಪಾಗಿ ಉಳಿದಿದ್ದಾರೆ. ಅವರದೇ ಆದಂಥ ಅಭಿಮಾನಿ ಬಳಗನೂ ಕೂಡ ಆ ಕಾಲದಲ್ಲಿ ಇತ್ತು ಅಂತಲೂ ಸಹ ಹೇಳ್ಬೋದು. ಇಲ್ಲಿ ನಾವು ಸ್ಮರಿಸ್ಬೋದು.